ತನಗೆ ನಡು ನಡುಗಿ ಕಾಂತ ಜನವು ಬಂದುದು ತಾಯೆ, ಬೆಸನೆ ನೆನಲು ಬಿಸುಡಿವ ನೂರ ಹೊರಗೆಂಬ ಮುಹೂರ್ತದಲ್ಲಿ. ಮುನಿಪ ವೇದವ್ಯಾಸನಾಕೆಯ ಮನೆಗೆ ಬಂದನು ಕಂಡನಿ, ಕಾಮಿನಿಯ ಕೋಲಾಹಲವಿದೇನೇನೆಂದು ಬೆಸಗುಂಡ. ಗಾಂಧಾರಿಯ ದಾಸಿಯರು ನಡುನಡುಗುತ್ತಾ ಬಂದು ಅಮ್ಮ ಏನಪ್ಪಣೆ ಎಂದು ಕೇಳಲು, ಇವನ್ನು ಹೊರಗೆ ಬಿಸಾಡು ಎಂದಳು. ಆ ಸಮಯಕ್ಕೆ ಸರಿಯಾಗಿ ವೇದವ್ಯಾಸನು ಅಲ್ಲಿಗೆ ಬಂದು ಗಾಂಧಾರಿಯ ಬೊಬ್ಬೆಯನ್ನು ಕೇಳಿ ಇದೇನು ಎಂದು ಕೇಳಿದನು. ಭರತ ಸಂತಾನಕ್ಕೆ ಕುಮಾರರ ಹೆರುವೆ ನಾ ಮುನ್ನೆಂದು ಗರ್ಭವ ಧರಿಸಿದೆನು ನಿಮ್ಮಡಿಯ ಕೃಪೆಯಲಿ ಮಂತ್ರಭಾವಿತವಾ. ವರುಷವೆರಡಾಯ್ತಿದರ ಭಾರವ ಧರಿಸಿದೆನು ದಾಯಾತ್ಯರೊಳಗವ ತರಿಸಿದನು ಮಗನೆನುತ ಮುಖದಿರುಹಿದಳು ಗಾಂಧಾರಿ. ಆಗ ಗಾಂಧಾರಿಯು, ನಿಮ್ಮ ಕೃಪೆಯಿಂದ ಭರತವಂಶದ ಮಕ್ಕಳನ್ನು ನಾನು ಮೊದಲು ಹೆರುವೆನೆಂದು ನಿಮ್ಮ ಮಂತ್ರಪಿಂಡವನ್ನು ಧರಿಸಿದೆನು. ಇದರ ಭಾರವನ್ನು ಹೊರುತ್ತಾ 2 ವರ್ಷಗಳನ್ನು ಕಳೆದನು. ನಮ್ಮ ದಾಯಾದಿಗಳಿಗೆ ಆಗಲೇ ಮಗನು ಹುಟ್ಟಿಬಿಟ್ಟನು ಎಂದು ಹೇಳಿ ಮುಖವನ್ನು ತಿರುವಿದಳು. ಮರುಳು ಹೆಂಗಸಲ ಮಹಾತ್ಮರ ಪರಿಯ ನೀನೆಂತರಿವೆ ಗರ್ಭೋತ್ಕರವ ಕೆಡಿಸಿದೆ, ಪಾಪಿನಿ ಸಾರೆನು ತಮುನಿ ಮುಳಿದು ತರಿಸಿದನು ಘೃತ ಪೂರಿತದ ಕೊಪ್ಪರಿಗೆಗಳನೊಂದೊಂದನೊಂದರೊಳಿರಿಸಿ ಮಂತ್ರಿಸಿ ನೀರ ತಳಿದನು ರಕ್ಷೆಗಳ ರಚಿಸಿ. ಗಾಂಧಾರಿ, ಹುಚ್ಚು ಹೆಂಗಸೆ, ಮಹಾತ್ಮರ ರೀತಿ ನೀತಿಗಳು ನಿನಗೆ ಹೇಗೆ ತಿಳಿದಾವು? ನೀನು ಗರ್ಭವನ್ನು ಕೆಡಿಸಿದೆ, ಪಾಪಿಯೇ, ನೀನು ಹೋಗು ಎಂದು ವೇದವ್ಯಾಸರು ಸಿಟ್ಟಾಗಿ ಹೇಳಿ 101 ಕೊಪ್ಪರಿಗೆಗಳಲ್ಲಿ ತುಪ್ಪವನ್ನು ತುಂಬಿಸಿ ಒಂದೊಂದರಲ್ಲಿ 1 ಮಾಂಸದ ಗಟ್ಟಿಯನ್ನಿಟ್ಟು ನೀರನ್ನು ಅಭಿಮಂತ್ರಿಸಿ ಪ್ರೋಕ್ಷಣೆ ಮಾಡಿ ಅವೆಲ್ಲವಕ್ಕೂ ರಕ್ಷಣೆಯನ್ನು ಕೊಟ್ಟನು. ಚಿಂತೆಯಿಲ್ಲದೆ 100 ದಿನ ಪರ್ಯಂತ ರಕ್ಷಿಸು ಬಳಿಕ ನಿನ್ನಯ ಸಂತತಿಯ ಸಾಮರ್ಥ್ಯವನು ಗಾಂಧಾರಿ ನೋಡೆಂದು. ಕಂತುಪಿತ ಸನ್ನಿಭನು ಸತಿಯನು ಸಂತವಿಸಿ ಮರಳಿದನು ಧರಣಿ ಕಾಂತ ಕೇಳೈಬನದೊಳಿತ್ತಲು ಭೀಮನುದ್ಭವವಾ. ಚಿಂತೆ ಮಾಡದೆ 100 ದಿನಗಳ ಕಾಲ ಇವನ್ನು ರಕ್ಷಿಸು, ಆಮೇಲೆ ನಿನ್ನ ಮಕ್ಕಳ ಸಾಮರ್ಥ್ಯವನ್ನು ನೋಡು ಎಂದು ಹೇಳಿ ವಿಷ್ಣು ಸದೃಶನಾದ ವೇದವ್ಯಾಸನು ಗಾಂಧಾರಿಯನ್ನು ಸಂತೈಸಿ ಹಿಂತಿರುಗಿ ಹೋದನು. ಇತ್ತ ಭೀಮನ ಜನನವನ್ನು ರಾಜನೇ ಹೇಗಾಯಿತು ಕೇಳು.